ಸಿಂಹರಾಶಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆಗಳು ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ, ಎಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಮನೆಯ ಹೊರಗಡೆ ವಿನಾಕಾರಣ ಜಗಳ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಅಂತಹ ಜಗಳ ದ್ವೇಷಕ್ಕೆ ಕಾರಣವಾಗುತ್ತೆ, ಅದು ಮನಸ್ಸಿನಲ್ಲಿರ್ತಕ್ಕಂತಹ ಶಾಂತಿಯನ್ನು ಕದಡುತ್ತೆ, ನಿಮ್ಮ ಮನಸ್ಸು ವಿಕಾರವಾಗುತ್ತೆ, ಮನಸ್ಸು ಕೆರಳುತ್ತೆ, ಇರತಕ್ಕಂತಹ ಸಿಟ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ನೀವು ಬಳಸ್ತಕ್ಕಂತಹ ವಾಹನದ ಬಗ್ಗೆ ಜಾಗ್ರತೆ ಇರಲಿ. ವಾಹನದಿಂದ ನಷ್ಟ ಇದೆ, ವಾಹನ ಏನೋ ನಿಮಗೆ ಕೈ ಕೊಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ವಾಹನ ಚಾಲನೆಯನ್ನು ಮಾಡದೇ ಇದ್ದರೆ ಈ ದಿವಸ ಬಹಳ ಒಳ್ಳೆಯದು. ಚಿಕ್ಕ ಮಕ್ಕಳಾಗಿದ್ದರೆ ಸೈಕಲ್ ಹೊಡೆಯುವಂಥದ್ದು ಅಥವಾ ಟೂ ವೀಲರ್ ಇನ್ಯಾವುದೇ ಇರಲಿ, ವಾಹನ ಚಾಲನೆ ಅದು ಇವತ್ತು ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದು. ಹೃದ್ರೋಗಿಗಳು ತುಂಬ ಕಷ್ಟವನ್ನು ಅನುಭವಿಸಬೇಕಾದಂತಹ ದಿವಸ. ಹೃದ್ರೋಗ ಬಂತು ಅಂತಂದರೆ ಕಷ್ಟ, ಆದರೆ ಇವತ್ತಿನ ದಿವಸದಲ್ಲಿ ಇನ್ನಷ್ಟು ಮತ್ತಷ್ಟು ನಿಮಗೆ ನೋವು, ಅಸಂತೋಷ ಉಂಟಾಗುವಂಥದ್ದು, ಜೀವದ ಮೇಲೆ ನಂಬಿಕೆ ಹೊರಟೋಗ್ತಕ್ಕಂತಹ ಪರಿಸ್ಥಿತಿಯನ್ನು ತಲುಪುವಂಥದ್ದಾಗಬಹುದು. ಔಷಧೋಪಚಾರಗಳು ಪರಿಣಾಮವನ್ನು ಬೀರದಲ್ಲೇ ನಿಮಗೆ ಒಂದಷ್ಟು ತೊಂದರೆಗಳಿಗೆ ಅವಕಾಶ ಇದೆ. ಹಾಗಾಗಿ ಸರಿಯಾದಂತಹ ವೈದ್ಯರ ಸಲಹೆಯನ್ನು, ಮಾಹಿತಿಯನ್ನು ಪಡ್ಕೊಳ್ತಕ್ಕಂತಹದ್ದು ತುಂಬ ಮುಖ್ಯವಾಗುತ್ತೆ. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಆ ನರಸಿಂಹಸ್ವಾಮಿಯ ಸಂಪೂರ್ಣ ಕಟಾಕೃಪಾಕ್ಷ ನಿಮ್ಮ ಮೇಲೆ ಬೀಳಲಿ. ಶುಭವಾಗಿ. ಕನ್ಯಾ ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ಸಾಧ್ಯತೆಗಳಿದೆ. ನೀವು ಏನು ಅಪೇಕ್ಷೆ ಮಾಡ್ತಾ ಇದ್ರೋ, ಯಾವ ನಿರೀಕ್ಷೆಯಲ್ಲಿದ್ದರೋ ಅದು ನಿಮಗೆ ಅನುಕೂಲಕರವಾಗಿ ಸಿಕ್ಕುವಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದಂತಹ ಬದಲಾವಣೆ ಆಗಲಿ, ಲಾಭವಾಗಲಿ ಅಥವಾ ಅತ್ಯುನ್ನತವಾದಂತಹ ಒಂದು ಸ್ಥಾನಮಾನವಾಗಲಿ ಸಿಕ್ಕುವಂತಹ ಸಾಧ್ಯತೆ ಇದೆ. ಎಲ್ಲರ ಹಾರೈಕೆಯಿಂದ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು, ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳು, ಮನೆಯಲ್ಲಿ ಎಲ್ಲರ ಸಹಕಾರ, ಅವರ ಒಂದು ಕೃಪಾಶೀರ್ವಾದ, ಅಭಿಮಾನ, ಪ್ರೀತಿ, ವಾತ್ಸಲ್ಯಗಳು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಮುಖ್ಯವಾದಂತಹ ಸ್ಥಾನಕ್ಕೆ ತಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ವೈವಾಹಿಕ ಜೀವನ ಬಹಳ ಸುಖಮಯವಾದಂಥದ್ದು, ಆದರೆ ನಿಮ್ಮ ಮಾತಿನಿಂದ ಅದು ಹಾಳಾಗಲಿಕ್ಕೆ ಅವಕಾಶಗಳಾಗತ್ತೆ. ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಒಂದಷ್ಟು ಶುಭ ಫಲ ಸಿಕ್ಕುವಂಥದ್ದಿದೆ. ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ, ನಿಮ್ಮನ್ನು ಕಂಡ್ರೆ ನಿಮಗೆ ಏನೋ ಒಂದು ರೀತಿಯ ಅಸಹ್ಯ ಭಾವನೆ, ಅದು ಬೇರೆಯವರಿಗೂ ಕೂಡ ಅದೇ ರೀತಿ ಆಗತ್ತೆ ಅನ್ನುವಂಥದ್ದು ಗೊತ್ತಾಗಿರಲಿ. ಆದ್ದರಿಂದ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕಾದಂತಹ ದಿವಸ ಹತ್ತಿರ ಇದೆ. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಬೇಡಿ, ಅವಮಾನವಾಗುತ್ತೆ. ಯಾರೋ ಏನೋ ಸಮಸ್ಯೆಯಲ್ಲಿದ್ದಾರೆ, ನಾನು ಮುಂದೆ ನಿಂತು ನ್ಯಾಯ ಪಂಚಾಯಿತಿಯನ್ನು ಮಾಡಿ ಅದನ್ನು ಬಗೆಹರಿಸ್ತೀನಿ ಅಂತಕ್ಕಂತಹ ಮನಸ್ತತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ, ಯಾವುದೋ ಖುಷಿಗೋಸ್ಕರ ಆ ರೀತಿ ಭಾಗಿಗಳಾಗುವಂಥವ್ರಿಗೆ ಅವಮಾನವಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಚಿನ್ನಾಭರಣಗಳ ಖರೀದಿಯನ್ನು ಈ ದಿವಸ ಮಾಡಬೇಡಿ. ಮನೆಯಲ್ಲಿರ್ತಕ್ಕಂತಹ ಆಭರಣಗಳ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಕಳವಾಗ್ಬೋದು, ಸ್ಥಾನಪಲ್ಲಟವಾಗ್ಬೋದು. ಬೇಕಾದಂತಹ ಸಮಯಕ್ಕೆ ಆ ಪದಾರ್ಥ ಕೈಗೆ ಸಿಕ್ಕದಲೇ ಬೇಸರವನ್ನು, ಜಗಳವನ್ನು ಮಾಡಬೇಕಾದಂಥದ್ದು ಮನೆಯಲ್ಲಿ ವ್ಯಕ್ತವಾಗುತ್ತೆ. ಅದರ ಗಮನ ಇರಲಿ. ಹೊಸ ಸಂಪರ್ಕಗಳಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಯಾರನ್ನೋ ಮಾತಾಡಿಸ್ಲಿಕ್ಕೆ ಹೋಗಿ ಇನ್ಯಾರೋ ಪರಿಚಯವಾಗುತ್ತೆ. ಅವರಿಂದ ವಿಚಾರಗಳನ್ನು ತಿಳಿದು ನಿಮಗೆ ಆಗಬೇಕಾದಂತಹ ಒಂದಷ್ಟು ಕೆಲಸಗಳಾಗುವ ಸೂಚನೆಗಳು ಸಿಕ್ಕುತ್ತೆ. ಅದು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಬಹಳ ಉತ್ತಮವಾದಂತಹ ದಿವಸ. ಆ ವಿಚಾರವನ್ನು ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಈ ದಿವಸವೇ ಮಾಡಿ ಅಂತಕ್ಕಂತಹದ್ದು. ನಿಮ್ಮ ಆಲೋಚನೆಗಳು ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರದಲ್ಲೇ ಸಮಾಜಮುಖಿಯಾಗಿರಲಿ. ಯಾಕೆ ಅಂತಂದರೆ ಒಳ್ಳೆಯ ಆಲೋಚನೆಗಳಿಂದ ಕೇವಲ ನಿಮ್ಮ ಪರಿವಾರ, ನಿಮ್ಮ ಕುಟುಂಬ ಬೆಳೆಯುವುದಕ್ಕಿಂತ ಹೆಚ್ಚಾಗಿ ಇಡೀ ಸಮಾಜ ಪರಿವರ್ತನೆ ಆಗಲಿ, ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅಂತಕ್ಕಂತಹ ಆಶಯ ನಿಮ್ಮದಾಗಿರಬೇಕು. ವೈಯಕ್ತಿಕವಾದಂತಹ ಲಾಭಕ್ಕೋಸ್ಕರವಾಗಿ ಯಾರನ್ನ ನೀವು ನಂಬಿರ್ತೀರೋ ಅಂಥವರೇ ಮೋಸ ಮಾಡ್ತಾರೆ. ಅವರ ಸ್ವಾರ್ಥಕ್ಕೋಸ್ಕರವಾಗಿ ಅವರು ಚೆನ್ನಾಗಾಗಬೇಕು, ಅವರಿಗೆ ಆದಾಯ ಬರಬೇಕು, ಅಥವಾ ಅವರು ಒಂದು ಹೆಜ್ಜೆ ಮೇಲೆ ಬರಬೇಕು ಅನ್ನುವಂತಹ ಉದ್ದೇಶಕ್ಕೆ ನಿಮಗೆ ಮೋಸವನ್ನು ಮಾಡ್ತಾರೆ ಅಂತ ಅರ್ಥ. ವೀರಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಹಣ ಹೂಡಿಕೆ ಮಾಡೋದರಿಂದ ಮನಸ್ಸಿಗೆ ಏನೋ ಒಂದಷ್ಟು ತೃಪ್ತಿ ಸಿಕ್ಕುತ್ತೆ. ನಾನು ಕೂಡ ಆಪದ್ಧನವಾಗಿ ಒಂದಷ್ಟು ಹಣವನ್ನು ಮಾಡಿಕೊಳ್ಬಹುದು.
ನನ್ನ ಕೈಯಲ್ಲೂ ವ್ಯವಹಾರ ಇದೆ ಅನ್ನುವಂಥದ್ದು ನಿಮಗೆ ತೃಪ್ತಿ ಕೊಡಬಹುದು ಅನ್ನುವಂತಹ ಅರ್ಥ. ಆಕಸ್ಮಿಕವಾಗಿ ಹಣ ಸಿಕ್ಕೋದ್ರಿಂದ ಅಹಂಕಾರ ಬರಬಹುದು. ಏನೋ ಒಂದು ವ್ಯವಸ್ಥೆ ನಮಗೆ ಬಹಳ ಆಸೆ ಇರುತ್ತೆ, ಇಲ್ಲಿಯವರೆಗೆ ಕೈಗೂಡಿರೋದಿಲ್ಲ, ಈಗ ಆ ವ್ಯವಸ್ಥೆ ಬಹಳ ಅನುಕೂಲಕರವಾಗಿ ನಮ್ಮ ಪರವಾಗಿದೆ, ನಮಗಿದೆ ಅಂತಾದರೆ ಸಹಜವಾಗಿ ಮನುಷ್ಯ ಅಹಂಕಾರದಿಂದ ಬೀಗುವಂತಹದ್ದು ಖಂಡಿತವಾಗಿ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ, ಅದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂಥದ್ದು. ಸಂಬಂಧಿಕರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂತಹದ್ದಿದೆ. ಇಷ್ಟು ದಿವಸ ಇವರು ಹೀಗಿರಲಿಲ್ಲ, ಈಗ ಏನು ಮಾತಾಡಿಸೋದೇ ಕಷ್ಟ ಅನ್ನುವಂತಹ ಮಾತುಗಳನ್ನು ಸಂಬಂಧಿಕರು ಆಡಬಹುದು ಅನ್ನುವಂಥದ್ದು. ನಿಮ್ಮ ತಾಳ್ಮೆ, ನಿಮ್ಮ ವಿನಯ, ನಿಮ್ಮಲ್ಲಿರ್ತಕ್ಕಂತಹ ನಮ್ರತೆ, ಪರಿಶುದ್ಧವಾದಂತಹ ಮನಸ್ಸು ಮಾತ್ರ ನಿಮ್ಮನ್ನು ಕಾಪಾಡಬಹುದು. ಇದನ್ನು ಹೊರತಾಗಿ ಬೇರೆ ಯಾವುದೂ ಅಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ನಿಮ್ಮನ್ನು ನೀವು ಮರೆಯುವಂತಹ ದಿವಸ ಇದು. ಹೇಗಿದ್ರಿ ಹಿಂದೆ ಅನ್ನುವಂಥದ್ದು ಜ್ಞಾಪಕಕ್ಕೆ ಬರೋದಿಲ್ಲ. ನಿಮ್ಮನ್ನೇ ನೀವು ಮರೆತು ಬಿಡ್ತೀರಿ. ಇವತ್ತಿನ ಸ್ಥಿತಿಗತಿಯನ್ನು ಕಂಡು ಮಾತ್ರ ನೀವು ಎಲ್ಲ ರೀತಿಯಿಂದಲೂ ಹಾಗೆ ವರ್ತಿಸ್ತೀರಿ ಅಂತಕ್ಕಂಥದ್ದು. ಹಣದ ವ್ಯವಹಾರ, ಹೂಡಿಕೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಏನಾದರೂ ಅಪೇಕ್ಷೆ ಇದ್ದರೆ, ಏನಾದರೂ ಯೋಚನೆಗಳಿದ್ದರೆ ಮಧ್ಯಾಹ್ನದ ನಂತರದಲ್ಲಿ ಮಾಡಿ ಅನ್ನುವಂಥದ್ದು. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಸೀತಾ, ಲಕ್ಷ್ಮಣ, ಹನುಮಂತ ಸಮೇತನಾದಂತಹ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.